5 ದಿವಸ 6 ದಿವಸ ನಮಗೊಂಥರ ಜಾತ್ರೆನೇ ಆಗಿತ್ತು. ತೊಂದರೆ ಚಂದಾದ ಪಂಡ ಇಲ್ಲದಕ್ಕಲೆ ಕೊನೆ ಆತೊಂಜಿ ನಟ್ಟಿ ಇನ್ನೂ ಅದನ್ನು ಯಾರೆಲ್ಲ ನೋಡಿಲ್ಲ ದಯಮಾಡಿ ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಅವರ ಒಡನಾಟ ಕೇವಲ 10 ದಿನದಲ್ಲಿ ನನ್ನ ತಾಯಿ ಅವರೊಂದಿಗೆ ಬೆರೆತಾಗಿದೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆಕ್ಟರ್ ಒಬ್ಬ ನಮ್ಮ ಮನೆಗೆ ಬಂದು ಅವ್ರು ನಮ್ಮ ಮನೆಯಲ್ಲಿ ಸ್ಟೇ ಆಗ್ತಾರೆ, ನಮ್ಮೊಂದಿಗೆ ಮಿಂಗಲ್ ಆಗ್ತಾರೆ ಅಂದರೆ ನಮಸ್ಕಾರ, ವೆಲ್ಕಮ್ ಟು ದುರ್ಗ ಹಕ್ಕೆ ಪದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಸೊ ನಾವಿವತ್ತು ಹಿಂದೆ ನೋಡ್ತಾ ಇರುವಂತಹ ಮನೆ, ನೀವು ಯಾರಾದರೂ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ ಒಂದು ಮೂವಿ ರಿಲೀಸ್ ಆಗಿದೆ. ಈ ಮೂವಿ ಯಾರಾದರೂ ನೋಡಿದರೆ ಈ ಮನೆ ಪಕ್ಕವರೆಗೆ ನೆನಪಿರ್ತದೆ. ಬಟ್ ಮನೆದು ಪೈಂಟ್ ಚೇಂಜ್ ಆಗಿದೆ. ಒಂದು 60% ಎಂಟೈರ್ ಮೂವಿಯ 60% ಈ ಮನೆಯಲ್ಲಿ ಶೂಟಿಂಗ್ ಆಗಿರೋದು. ಈ ಮನೆಯಲ್ಲಿ ಏನೆಲ್ಲ ಶೂಟಿಂಗ್ ಮಾಡಿದರು, ಮತ್ತು ಯಾವಾಗ ಶೂಟಿಂಗ್ ಮಾಡಿದರು, ಎಷ್ಟು ದಿವಸ ಶೂಟಿಂಗ್ ಮಾಡಿದರು, ಮತ್ತು ಮನೆಯವ್ರ ಹತ್ರ ವಿಚಾರಿಸುವ ಯಾವ ಥರ ಗಮ್ಮತ್ತಿತ್ತ ಶೂಟಿಂಗ್ ಮಾಡುವಾಗ, ಮತ್ತು ಏನೆಲ್ಲ ಯಾರೆಲ್ಲ ಆರ್ಟಿಸ್ಟ್ ಬಂದಿದ್ದರು, ಏನೆಲ್ಲ ವ್ಯವಸ್ಥೆ ಇತ್ತು, ಪ್ರತಿಯೊಂದನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಇನ್ನು ಈ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ ಮೂವಿ ರಿಲೀಸ್ ಆಗಿದೆ. ಇನ್ನೂ ಅದನ್ನು ಯಾರೆಲ್ಲ ನೋಡಿಲ್ಲ ದಯಮಾಡಿ ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ತುಂಬ ಅದ್ಭುತವಾದಂಥ ಸಿನಿಮಾ. JP ತುಮಿನಾಡ್ ಅವರು ನಿರ್ದೇಶನ ಮಾಡಿರುವಂಥ ಅದ್ಭುತವಾದ ಸಿನಿಮಾ. ಮತ್ತು ಎಂಟೈರ್ ಮೂವಿ ಶೂಟಿಂಗ್ ಆಗಿರೋದು ಇದೇ ಮನೆಯಲ್ಲಿ, ಮತ್ತು ಮೂವಿಯ ಫೈನಲ್ ಪಾರ್ಟ್ ಫಿನಿಶಿಂಗ್ ಆದಂತಹ ಮನೆ ಕೂಡ ಇದೆ. ನಮ್ಮ ಜೊತೆ ದೇವದಾಸ್ ಅವರಿದ್ದಾರೆ. ಈ ಸುಲೋಚನ ಫ್ರಮ್ ಸೋಮೇಶ್ವರ ಮೂವಿ ಶೂಟಿಂಗ್ ಆಗಿರುವಂಥ ಸಾಧಾರಣ 60 to 70% ಶೂಟಿಂಗ್ ಇದೇ ಮನೆಯಲ್ಲಿ. ಈ ಮನೆಯ ಒಂದು ಎಕ್ಸ್ಪೀರಿಯನ್ಸ್ ಕೇಳುವ, ಯಾವ ಥರ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅವರ ಹತ್ರ ಕೇಳುವ. ನಾನು ಹೇಳೋದಕ್ಕಿಂತ ಮೊದಲು ಸರ್ ಎಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ? ನಮಸ್ತೆ. ಏನಂದರೆ ನಮಗೆ ಇಲ್ಲಿ ಮೊದಲು ಕಾಂಟ್ಯಾಕ್ಟ್ ಆದದ್ದು ಮನ್ಮಥ ಮಾಡಬಲಿಕೆ ಅಂತ ಅವರು ಕಾಂಟ್ಯಾಕ್ಟ್ ಆಗಿದ್ದು. ನನ್ನ ಅಣ್ಣನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಪದ್ಮನಾಭ ಅಂತ. ಅವರನ್ನು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಮಾತಾಡಿದ ಮೇಲೆ ನಾವು ಒಂದು ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಎಂಥ ಫಿಲ್ಮ್ಗೆ ನಮಗೂ ಹೊಸ ಇದು ಒಂದು ಮೂವಿಯವರು ಬರ್ತಾರೆ, ಇಡೀ ಮನೆಯನ್ನು ಬಿಟ್ಟು ಕೊಡ್ಬೇಕಂದ್ರೆ ಯಾರಂತೂ ಗೊತ್ತು. ಫ್ಯಾಮಿಲಿಯಲ್ಲೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಆಯಿತು ಕೊಡುವ ಅಂತ ಇಲ್ಲ, ಆಯಿತು ಮನೆ ಕೊಡುವ ಅಂತ. ಎಷ್ಟು ದಿವಸಕ್ಕೆ ಒಂದು ತಿಂಗಳು ಅಂತ ಹೇಳ್ತಾ ಇದ್ವಿ. 1 ತಿಂಗಳು ಶೂಟಿಂಗ್. ಹೌದೌದು, ಇದೇ ಮನೆಯಲ್ಲಿ. ಅವ್ರು ಬಂದರು. ಇಲ್ಲೆಲ್ಲ ನಮಗೆ ಹೊಸತ್ತು ನಿಜವಾಗ್ಲು, ಯಾಕಂದರೆ ಎಲ್ಲ ಸಿಸ್ಟಮು, ಒಂದು ಗಾಡಿ ಜನ್ರೇಟ್ ಎಲ್ಲ ಸಿಸ್ಟಮು, ಒಂದು 20-25 ಮಂದಿ ಕಾರ್ಮಿಕರು, ಎಲ್ಲ ಲೈಟ್ ಸೆಟಪ್ಪು ನೋಡಲಿಕ್ಕೆ ಒಂದು ಇದಿತ್ತು. ಏನಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ನಮ್ಮೊಂದಿಗೆ ಫ್ಯಾಮಿಲಿಯಾಗಿ. ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು ನನ್ನ ತಾಯಿಯನ್ನು. ಯಾಕಂದರೆ ಅವರ ಒಡನಾಟ ಕೇವಲ 10 ದಿನದಲ್ಲಿ ನನ್ನ ತಾಯಿ ಅವರೊಂದಿಗೆ ಬೆರೆತಾಗಿದೆ. ಅವರು ಕೂಡ ನನ್ನ ತಾಯಿ ಅಂತಲೇ. ಮತ್ತೊಂದು ವಿಶೇಷ ಏನಂದರೆ ನಮ್ಮನ್ನು ಇಲ್ಲಿ ನನ್ನ ಅಣ್ಣ ತಮ್ಮನ ಹೆಂಡತಿ, ಅಣ್ಣನ ಹೆಂಡತಿ, ಮಕ್ಕಳು ಮತ್ತು ತಾಯಿ ಇಲ್ಲಿ ಇದ್ದದ್ದು. ನಾವು ಬೇರೆ ಮನೆಯಲ್ಲ ಮಾಡ್ತೇವೆ. ಅವರನ್ನು ಕೂಡ ಬೇರೆ ಮನೆಗೆ ಶಿಫ್ಟ್ ಮಾಡಿ ಇಲ್ಲೇ ಇದ್ದರು. ಇವರೊಂದಿಗೆ ಊಟ ಎಲ್ಲ ಇದು ಮಾಡಿ, ಅದೊಂದು ತುಂಬ ತುಂಬ ಒಳ್ಳೆಯದು. ಯಾಕಂದರೆ JP ಅನ್ನ ನಾನು ಮೊದಲೇ ಹೇಳ್ಬೇಕಂದ್ರೆ ನನಗೆ ನಾಟಕದಲ್ಲಿ ಅವ್ರು ಕಾಂಟ್ಯಾಕ್ಟ್ ಆಗಿದ್ರು. JP ಅನ್ನ ನಾನು ಡ್ರಾಮಾ ಮಾಡ್ತಿರ್ಬೇಕು, ನಾಟಕದಲ್ಲಿ ಕಾಂಟ್ಯಾಕ್ಟ್. ಇಲ್ಲಿ ಬರುವ ಸಾಧಾರಣ ಸಿಂಪಲ್ ವ್ಯಕ್ತಿ. ನಾನು ನೋಡಿದ ಪ್ರಕಾರ ತುಂಬ ಸಿಂಪಲ್ ವ್ಯಕ್ತಿ. ಅವರನ್ನು ಮಾತ್ರ ಸಟ್ಟಲ್ಲಿ ನೋಡ್ಬೇಕಂತ, ಯಾವುದು ನಾಟಕದಲ್ಲಿ ಅವರು ಡೈರೆಕ್ಷನ್ ಮಾಡುವಾಗ ಅದೊಂದು ಅಷ್ಟೇ ಇದು ಇದ್ದಾರೆ. ಅವರು ಆ ಡೈರೆಕ್ಷನ್ ಅಂತ ಬಂದಾಗ ಅದರಿಂದ ಹೊರಗಿದ್ದಾಗ ಮಾತ್ರ ಫ್ರೆಂಡ್ಲಿ, ಅಲ್ಲಿರುವಾಗ ಅದು ಅವರ ಸಿಸ್ಟಮೆಟಿಕ್ ಆಗಿ. ಫೈನಾಗಿ ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರು ಬಂದು ಶೂಟ್ ಮಾಡಿದ್ದಾರೆ ಇದೇ ಪ್ಲೇಸಲ್ಲಿ. ಖಂಡಿತ ನಮಗೆ ಅದೊಂದು ತುಂಬ ಸಂತೋಷ. ಏನಂದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಕ್ಟರ್ ಒಬ್ಬ ನಮ್ಮ ಮನೆಗೆ ಬಂದು ಅವ್ರು ನಮ್ಮ ಮನೆಯಲ್ಲಿ ಸ್ಟೇ ಆಗ್ತಾರೆ, ನಮ್ಮೊಂದಿಗೆ ಮಿಂಗಲ್ ಆಗ್ತಾರೆ ಅಂದರೆ ತುಂಬ ಸಂತೋಷ ಆಗ್ತಾಯಿತ್ತು. ಯಾಕಂದರೆ ಅವರು ಬಂದು ಇಲ್ಲಿ ಎಲ್ಲ ಮೇಕಪ್ ಮಾಡಿ ಅವರ ಪಾತ್ರಕ್ಕೆ ಬಿಟ್ಟು ಬಾಕಿಯವರ ಪಾತ್ರ ಕೂಡ ಡೈರೆಕ್ಷನ್ ಕೊಟ್ಟು ಇದೇ ರೀತಿ ಹೋಗ್ಬೇಕಂತ ಅವ್ರು ಬಿಡ್ತಿದ್ರು. ಮತ್ತು JP ಅವ್ರಿಗೆ ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ರು. JP ಅವರು ಇಲ್ಲ ಹೀಗೇನಾ ಹಾಗೇನಾ ಅಂತ ಹೇಳ್ತಾರೆ ತುಂಬ. ಮತ್ತು ನಮ್ಮ ಹತ್ರ ಕೂಡ ಸೇರ್ತಾ ಇದ್ರು. ನಾವಿವಾಗ ಮೂವಿ ರಿಲೀಸ್ ಆಗಿದೆ ಆಲ್ರೆಡಿ. ಎಲ್ಲ ಕಡೆ ಫುಲ್ ಭರ್ಜರಿ ಆದಂಥ ಯಶಸ್ಸು ಕಾಣ್ತಾ ಇದೆ. ಆದರೆ ಆ ಮೂವಿ ಒಂದು ಮೆಹಂದಿ ಕಾರ್ಯಕ್ರಮ ಶೂಟ್ ಆಗಿರುವಂಥ ಲೊಕೇಶನಲ್ಲಿ ಇದ್ದೇವೆ. ಇದೆ ನೋಡಿ, ಇದೇ ಮನೆ. ನಾವು ಈ ಮನೆಯಲ್ಲಿ ಮೆಹಂದಿ ಸೆಲೆಬ್ರೇಷನ್ ಶೂಟ್ ಮಾಡಿದರು. ಮತ್ತು ವೆರಿ ಫೇಮಸ್ ಬಾವ ಬಂದರು ಅಂತ ಒಂದು ಸೀನಲ್ಲಿ ಬಾವ ಓಡ್ಕೊಂಡು ಬರೋದು, ಬಾವ ಬಂದರು ಅಂತ ನೋಡಿ ಇದೇ ಸೀನು. ಮತ್ತು ಮೆಹಂದಿ ಆಗಿರುವಂಥ ಎಲ್ಲ ಪ್ಲೇಸ್ ಇಲ್ಲೇ ನೋಡಿ ಯಾವ ಥರ ಇದೆ ಮನೆ. ನೀವು ಮೂವಿಯಲ್ಲಿ ನೋಡಿರೋ ಪ್ರಕಾರ ಮನೆ ಯಾವ ಥರ ಇತ್ತು, ಬಟ್ ಇವಾಗ ಯಾವ ಥರ ಇದೆ ನೋಡಿ.
ಫುಲ್ ಸೆಟಪ್ ಚೇಂಜ್ ಮಾಡಿದ್ದಾರೆ. ಮತ್ತು ಈ ಕಡೆ ಎಲ್ಲ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದರು. ಇಲ್ಲಿಯ ಲೋಕಲ್ಸ್ ಇದ್ದರೆ ಕೇಳು ಅವ್ರ ಹತ್ರ ಎಷ್ಟು ದಿವಸ ಇದ್ದರು, ಹಾಗೆ ಮೂವಿಯ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು. ಇಲ್ಲಿ ಫಸ್ಟ್ ಟೈಮ್ ಮೂವಿ ಶೂಟಿಂಗ್ ಆಗಿರೋದು ನಮ್ಮೂರಲ್ಲಿ, ಅದು ಕೂಡ ಮೈನಾಗಿ ನಮ್ಮ ಕಕ್ಕೆಪ್ಪದವಲ್ಲಿ ಶೂಟಿಂಗ್ ಆಗಿರೋದು ಒಂದು ವಿಶೇಷ. ನಾವಿವಾಗ ಮೆಹಂದಿ ಕಾರ್ಯಕ್ರಮ ನಡೆದಿರುವಂತಹ ಮನೆ ಹತ್ರ ಇದ್ದೇವೆ. ಮನೆಯ ಯಜಮಾನರಾದಂಥ ಶ್ರೀಯುತ ಪ್ರಭಾಕರ್ ಅವರಿದ್ದಾರೆ, ಅವ್ರ ಹತ್ರ ಮಾತಾಡುವ ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸ್, ಈ ಮೂವಿ ಎಷ್ಟು ದಿವಸ ಶೂಟಿಂಗ್ ಮಾಡಿದರು, ಎಷ್ಟು ದಿವಸ ಹಿಂದೆ ಬಂದಿದ್ದರು, ಏನೆಲ್ಲ ಸೆಟ್ ಹಾಕಿದ್ರು, ಪ್ರತಿಯೊಂದು ಡೀಟೇಲ್ಸ್ ತೆಗೆಯುವ. ಸರ್ ನಮಸ್ತೆ. ನಮಸ್ತೆ. ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಮೂವಿದು? ಒಂದು 20 ದಿವಸ ಇಲ್ಲಿ ಇದ್ದರು ಅವರು. ಹಾಂ ಹಾಂ. ಒಂದು 5 ದಿವಸ 6 ದಿವಸದ ಅವ್ರದ್ದು ಶೂಟಿಂಗ್ ಹಾಂ ಓವರಾಲ್. ಅದು ಒಂದು 5 ದಿವಸ 6 ದಿವಸ ನಮಗೊಂದು ಥರದ ಜಾತ್ರೆನೇ ಆಗಿತ್ತು. ಫುಲ್ ಜಾತ್ರೆ, ಖುಷಿ ಜಾತ್ರೆನೇ. ರಾತ್ರಿ ಹಗಲು ಒಂದೇ ಒಂದೇ ಆಗಿತ್ತು. ಒಳ್ಳೆ ಶ್ರಮ ಪಟ್ಟಿದ್ದಾರೆ. ಶ್ರಮಕ್ಕೆ ಫಲವೂ ಸಿಕ್ಕಿದೆ. ಸಿಕ್ಕಿದೆ. ಇದು ಈ ಜಾಗದಲ್ಲಿ ಒಂದು 2 ಪದ್ಯದ್ದು ಸಾಂಗ್ ಶೂಟಿಂಗ್ ಆಗಿದೆ, ಮೆಹಂದಿ ಕಾರ್ಯಕ್ರಮ. ಅದು ಭಾರಿ ಖುಷಿಯಾಗಿದೆ ಇವಾಗ ನೋಡುವಾಗ. ನಮ್ಮ ಮನೆ ನೋಡುವ ಈಗ ನೋಡಿ ಅಲ್ಲಿ ನೋಡುವಾಗ ಅದು ಚೇಂಜ್ ಕಾಣ್ತದೆ, ಡಿಫ್ರೆನ್ಸ್ ಆಗಿ ಕಾಣ್ತಾ ಇದೆ. ನಿಮ್ಗೆ ಎಷ್ಟು ಖುಷಿ ಆಯ್ತು ಈ ನಿಮ್ಮ ಮನೆಯಲ್ಲಿ ಶೂಟಿಂಗ್ ಮಾಡಿರೋದು? ನಾವು ಮನೆಯಲ್ಲಿ ಶೂಟಿಂಗ್ ಆಗುವಾಗ ನೋಡಿದ್ದನ್ನು ಥಿಯೇಟರ್ನಲ್ಲಿ ಹೋಗಿ ನೋಡುವಾಗ ನಮ್ಮ ಮನೆಯೇ ಅಲ್ಲ ಅಂತ ಕಾಣ್ತದೆ. ಅಷ್ಟು ಬದಲಾವಣೆ ತಂದಿದ್ದಾರೆ, ಆ ಸೆಟ್ಟಿಂಗ್ ಅಷ್ಟು ಚಂದ ಮಾಡಿದ್ದಾರೆ, ಅಷ್ಟು ಖುಷಿಯಾಗಿದೆ. ನಾನು ಅಲ್ಲಿ ಥಿಯೇಟರ್ನಲ್ಲಿ ಹೇಳಿದ್ದೇನೆ, ಭಾರಿ ಖುಷಿಯಾಗಿದೆ, ಯಶಸ್ಸು ಖಂಡಿತ ಆಗ್ತದೆ ಅಂತ ಅವರಲ್ಲಿ 2-3 ಜನ ಅಲ್ಲಿ ಭರವಸೆ ಕೊಟ್ಟಿದ್ದೇನೆ. ಹಾಗೆ ಆಗಿದೆ. ಇವಾಗ ನೋಡ್ತಾ ಇರುವಂಥ ಪ್ಲೇಸ್ ಬಂದು ಇಲ್ಲೇ ರವಿಯಣ್ಣವರು ಗಾಡಿಯನ್ನು ಸ್ವಲ್ಪ ಸೈಡಿಗೆ ಹಾಕಿರುವಂಥ ಜಾಗ. ಆ ಕಡೆಯಿಂದ ಬಂದಿದ್ದಾರೆ. ಇಲ್ಲಿಂದ ಬಂದು ನಾವು ಮೆಹಂದಿ ಕಾರ್ಯಕ್ರಮದಿಂದ ನಡ್ಕೊಂಡು ಬಂದು ಸ್ವಲ್ಪ ಗಾಡಿಯಲ್ಲಿ ಹೋಗುವಂಥ, ಕಾರ್ಯಕ್ರಮ ಮುಗಿಸಿ ಬೇರೆ ಕಡೆಯಲ್ಲಿಗಾದ್ರೂ ಹೋಗುವಂಥ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಗಾಡಿ ಸ್ಟಾರ್ಟ್ ಮಾಡಿ ಗೊತ್ತಾಯ್ತಲ್ಲ ಯಾವ ರೀತಿ ಇದ್ರು ಅಂತ ನೋಡಿದಿರಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಈ ಕಾರ್ನರಿಗೆ ಹೋಗಿದ್ದಾರೆ. ಈ ಕಾರ್ನರಲ್ಲಿ ಸ್ವಲ್ಪ ಇವಾಗ ಫುಲ್ಲು ಗಿಡ ಎಲ್ಲ ಬಂದಿದೆ. ಆ ಮೂವಿ ಶೂಟಿಂಗ್ ಇದ್ದ ಟೈಮಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿದರು. ಅಲ್ಲಿ ಸ್ವಲ್ಪ ಒಂದು ಕಲ್ಲು ಥರ ಉಂಟು, ಕಾಣ್ತದೆ. ಸೋ ಫ್ರಮ್ ಸೋ ಮೂವಿಯಲ್ಲಿ ಒಂದು ಮದುವೆ ಸೀನ್ ಆಗಿರುವಂಥ ಹಾಲ್ ಬಂದು ಇದೇ ಹಾಲ್ ನೋಡಿ. ಇವಾಗ ಯಾವ ಥರ ನೇಮ್ ಇದೆ, ಸುವರ್ಣ ಸಭಾಭವನ ಕಕ್ಕೆಪದ ಅಂತ ಇದೆ. ಬಟ್ ಅದರಲ್ಲಿ ಸುವರ್ಣ ಸಭಾಭವನ ಬೇರೆ ಹೆಸರು ಚೇಂಜ್ ಮಾಡಿದ್ದಾರೆ. ಇದೇ ಹಾಲ್, ಅದು ಇದೇ ಹಾಲಲ್ಲಿ ಮದುವೆ ಸೀನ್ ಆಗಿರೋದು. ಬಟ್ ಇದೇ ಹಾಲಲ್ಲಿ ಶೂಟಿಂಗ್ ಆಗಿರೋದು ಮದುವೆ ಸೀನ್, ಒಂದು ಮದುವೆದು ಸೀನ್ ಮಾತ್ರ ಇದೇ ಹಾಲ್. ಇವಾಗ ಹಾಲ್ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಲ್ ಕ್ಲೋಸ್ ಇದೆ. ಬಟ್ ಇದೇ ಪ್ಲೇಸಲ್ಲಿ ಶೂಟಿಂಗ್ ಆಗಿರೋದು, ಇದೇ ಪ್ಲೇಸಲ್ಲಿ. ಬಟ್ ಯಾವುದೇ ಸೆಟ್ ಹಾಕಿ ಮಾಡಿಲ್ಲ ನನಗೆ ತಿಳಿದಿರೋ ಪ್ರಕಾರ. ಇದ್ದ ಪ್ಲೇಸನ್ನೇ ಯೂಸ್ ಮಾಡಿ ಶೂಟಿಂಗ್ ಮಾಡಿರೋಂಥ ಪ್ಲೇಸ್. ಇನ್ನು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನೋಡುವ, ಆ ಪ್ಲೇಸಿಗೆ ಕೂಡ ಹೋಗುವ. ಅಂಗಡಿಯಲ್ಲಿದ್ದೇವೆ. ಮತ್ತೆ ಈ ಬಾವರನ್ನು ಹುಡ್ಕೊಂಡ್ ಬಂದಿರೋದು ಕೂಡ ಇದೆ. ಈ ಬಾವ ಅದೇ ರೋಡಲ್ಲಿ ಸೀದಾ ಒಂದು ಬೈಕಲ್ಲಿ ಬಂದು ಇಲ್ಲೇ ಪ್ಲೇಸ್. ಇದು ರವಿಯಣ್ಣ ಬಂದು ಇದೇ ಅಂಗಡಿಯಲ್ಲಿ ಎಲ್ರಿಗೊಂದೊಂದು ಚಪ್ಪೆ ಸೋಡ ತೆಗೆದುಕೊಟ್ಟಂತಹ ಅಂಗಡಿ ಇದೆ. ಮತ್ತೆ ಇದೇ ಅಂಗಡಿಯಿಂದ ಅವರು ಸೀದಾ ಆ ಕಡೆ ಹೋದಂಥದ್ದು. ಬಟ್ ಇದೇ ಅಂಗಡಿ, ಬೋರ್ಡೆಲ್ಲ ಚೇಂಜ್ ಮಾಡಿದ್ದಾರೆ. ಬಟ್ ಇದೇ ಅಂಗಡಿಯಲ್ಲಿ ಅವರಿಗೆಲ್ಲ ಜ್ಯೂಸ್ ತೆಗೆದುಕೊಟ್ಟಂತಹ ಅಂಗಡಿ. ಎಸ್, ಆ್ಯಕ್ಚುಲಿ ನೀವು ಹಿಂದೆ ನೋಡ್ತಾ ಇರುವಂತಹ ಮನೆ ಬಂದು ಟ್ರೈಲರಲ್ಲಿ 3ನೇ ಸೀನ್ ಇದೆ. ನೀವು ಕರೆಕ್ಟಾಗಿ ಟ್ರೈಲರ್ ನೋಡಿದವರಿಗೆ ಪಕ್ಕಾ ಗೊತ್ತಿರ್ತದೆ. ಈ ಪ್ಲೇಸಲ್ಲಿ ಒಂದು ಜಸ್ಟ್ ಈ ಅಡಿಕೆ ಸುಲಿತಾ ಇರ್ತಾರೆ, ಒಬ್ಬರು ಕೂತ್ಕೊಂಡಿರ್ತಾರೆ. ಹಿಂದೆ ಕಾಣ್ತಾ ಇರೋ ಮನೆ ಇದೆ. ಮಾರ್ನಿಂಗ್ ಸನ್ರೈಸ್ ಆದ ತಕ್ಷಣ ಒಂದು ಮನೆ ಕಾಣ್ತದಲ್ಲ, ಇದೇ ಮನೆ. ಈ ಮನೆ ಇನ್ಸೈಡ್ ತೋರಿಸ್ತಾನೆ ಯಾವ ಥರ ಇದೆ ಅಂತ. ಆ ಒಂದು ಸಂಭಾಷಣೆ ನಡೆದಿರುವಂಥ ಒಳಗಡೆ, ಆ ಒಳಗಡೆ ಯಾವ ಥರ ಇದೆ ಪ್ರತಿಯೊಂದು ತೋರಿಸ್ತೇನೆ, ಬನ್ನಿ ಹೋಗುವ. ನಾವಿವಾಗ ಬಲ್ಲಾಯರ ಮನೆಯಲ್ಲಿದ್ದೇವೆ. ಈ ಬಲ್ಲಾಯರ ಮಗನನ್ನು ಮನವೊಲಿಸಲಿಕ್ಕೆ ಬಂದಂಥ ಜಾಗ ಇದೆ. ಈ ಅಶೋಕ ಬಂದು ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಮತ್ತೆ ವೆಯ್ಟ್ ಮಾಡ್ತಾ ಇರೋದು. ನಾವಿವಾಗ ಮೂವಿಯ ಒಂದು ಉತ್ತರ ಕ್ರಿಯೆಯಾದಂಥ ಒಂದು ಸೀನಲ್ಲಿದ್ದೇವೆ. ನಾವು ತುಳುವಲ್ಲಿ ಸಾವಧವನಸ್ ಅಂತ ಹೇಳ್ತೇವೆ. ಅಂತಹ ಕಾರ್ಯಕ್ರಮ ಆದಂಥ ಒಂದು ಹಾಲ್, ಚಿಕ್ಕ ಹಾಲಲ್ಲಿದ್ದೇವೆ. ಅಂತಹ ಮೂವಿಗೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡಿರುವಂಥ ನಮ್ಮ ಊರಿನವರಾದಂಥ ಚೇತನ್ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ ಮಾತಾಡಿಸುವ, ಏನೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತು ಬ್ಯಾಕ್ಗ್ರೌಂಡಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅವರು. ಅವ್ರ ಹತ್ರ ಮಾತಾಡಿಸುವ. ಚೇತನಣ್ಣ ಬಲೆ, ನಮ್ಮ ಜೊತೆ ಚೇತನ್ ಅವರಿದ್ದಾರೆ. ಚೇತನಣ್ಣ ನಮಸ್ಕಾರ. ನಮಸ್ತೆ. ಎಂತ ಹೇಗಿತ್ತು ಮೂವಿಯ ಅನುಭವ? ಸೂಫ್ರಮ್ ಶೋ ಪ್ರಥಮ ಹಂತದ ಶೂಟಿಂಗ್ ಇಲ್ಲೇ ನಡೆದಿತ್ತು, ಇದೇ ಅಂಗಳದಲ್ಲಿ. ಅರುಣೋದಯ ಸಭಾಭವನ ಅಂತ ಇದು. ಅಂದರೆ ಒಂದು ನಮ್ಮ ಭಜನಾ ಮಂದಿರದ
ಜೊತೆ ಇರುವಂಥದ್ದೊಂದು ಅಂಗಸಂಸ್ಥೆ ಥರ ಇದು. ಇದನ್ನು ಅನುರಾಜ್ ಚೌಟ್ರ ಮೂಲಕ ಒಬ್ಬರು ರಾಜೇಶ್ ಅಂತ ಬಂದಿದ್ರು. ನಮಗೆ ಪರಿಚಯ ಇದ್ದು ಅನುರಾಜ್ ಚೌಟ್ರ ಮುಖಾಂತರ ರಾಜೇಶ್ ಅವರ ಪರಿಚಯ ಮೊದಲದು. ರಾಜೇಶ್ ಅವರು ಸ್ಥಳ ಎಲ್ಲ ಪರಿಶೀಲಿಸಿದಾಗ ನಮಗೆ ಇದೊಂದು ಜಾಗದ ಅವಕಾಶ ಮಾಡಿಕೊಡ್ಬೇಕಂತ ನಾವು ನಮ್ಮ ಅಧ್ಯಕ್ಷರಿಗೆ, ಪ್ರಸ್ತುತ ಅಧ್ಯಕ್ಷರು ಹೊನ್ನಪ್ಪ ಪೂಜಾರಿ ಅಂತ ಮೊದಲಾಡಿಯವರು, ಅವ್ರ ಹತ್ರ ನಾವು ಈ ಥರ ಅವರಿಗೆ ಒಂದು ಜಾಗ ಶೂಟಿಂಗ್ಗೆ ಬೇಕಂತ ಕೇಳಿದಾಗ ಅವ್ರು ಮಾಡುವ ತೊಂದರೆ ಇಲ್ಲ, ನಾವೆಲ್ಲ ಸಪೋರ್ಟ್ ಮಾಡುವ ಅಂದರು. ನೋಡಿ ಅವರಿಗೆ ತುಂಬ ಅವ್ರಿಗೆ ಇಷ್ಟ ಆಯಿತು. ಈ ಮಗ ಫಸ್ಟ್ ಅಂದರೆ ಪ್ರಥಮ ದಿನದ ಪ್ರಥಮ ಮುಹೂರ್ತನೇ ಈ ಶೂಟಿಂಗ್ಗೆ ಪ್ರಥಮ ಅಂತದೊಂದು ಮುಹೂರ್ತ ಏನಿದೆ ಇದೇ ಜಾಗದಲ್ಲಿ. ಅದರ ನಂತರ ಪ್ರೊಡ್ಯೂಸರ್ ಆಗಿರ್ಬೋದು ರವಿಯನ್ನ ಕಲಸ ಅಂತ, ಅಂದರೆ ಅವ್ರು ನಮ್ಮ ರಿಲೇಷನ್ನೇ, ಅವರೆಲ್ಲ ಇದ್ದಾರೆ ಅಂತ ಹೇಳುವಾಗ ನಮಗೆ ಇನ್ನಷ್ಟು ಅವ್ರಿಗೊಂದು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಶಶಿಧರ್ ಶೆಟ್ಟಿ ಬರುಡ ಆಗಿರ್ಬೋದು, ಮತ್ತು ರಾಜ್ ಬಿ ಶೆಟ್ಟಿ ಎಲ್ಲ ಇದ್ದಾರೆ ಅಂತ ಅನ್ನುವಾಗ ಮತ್ತೆ ನಾವು ನಮ್ಮಷ್ಟು ನಮ್ಗೆ ಎಷ್ಟಾಗುತ್ತೋ ಆ ಥರ ಒಂದು ಸಪೋರ್ಟ್ ಮಾಡುವಂಥ, ಅಂದರೆ ರೋಡೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು. ನಮ್ಮ ಹತ್ರ ಒಂದು ಅರ್ಥ ಮೋರ್ಸ್ ಎಲ್ಲ ಇರುವಾಗ ನಮ್ಮನ್ನು ಆ ಮುಖೇನ ಅವರು ಕಾಂಟ್ಯಾಕ್ಟ್ ಮಾಡಿದರು. ಫಸ್ಟ್ ಪ್ರಥಮ ಹಂತವಾಗಿ ಶೂಟಿಂಗ್ ಮುಗಿದ್ಮೇಲೆ ನಾವು ಎಲ್ಲೆಲ್ಲ ಶೂಟಿಂಗ್ ಆಗಿತ್ತಾ ಅಲ್ಲಿಗೆ ಮತ್ತೆ, ಅಂದರೆ ಒಂದು ಸ್ವಲ್ಪ ಮಳೆಗಾಲ ಇತ್ತು. ಮಳೆಗಾಲ ಇರುವಾಗ ನಾವೇನು ಮಾಡಿದ್ವಿ, ಕೆಲವು ಕಡೆ ಗಾಡಿ ಹೋಗ್ತಾ ಇರಲಿಲ್ಲ, ಗಾಡಿನ ವ್ಯವಸ್ಥೆ. ನಮ್ಮ ಹತ್ರ ಒಂದು 4 ವೀಲ್ ಜೀಪ್ ಇತ್ತು. ಆ ಜೀಪ್ ಎಲ್ಲ ಏನೆಲ್ಲ ಆರ್ಟಿಸ್ಟ್ ಇದ್ದಾರೆ ಅವರನ್ನೆಲ್ಲ ಕರ್ಕೊಂಡೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಒಂದು ಸ್ವಲ್ಪ ದಿನ ಅವ್ರ ಜೊತೆನೇ ಇದ್ವಿ. ಈ ಥರ ಫಿಲ್ಮ್ ಜೊತೆ ಅವ್ರ ಜೊತೆ ನಾವಿದ್ದೀವಿ ಅಂತ. ನಮಗೆ ಅವ್ರಿಗೆ ನಮ್ಮ ಪರಿಚಯ ಇಲ್ಲ, ಆದರೂ ಇಲ್ಲಿ ಬಂದ ಮೇಲೆ ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಆಯಿತು. ನಮ್ಮಿಂದ ಆಗುವಷ್ಟು ಅವರಿಗೆ ಸಪೋರ್ಟ್ ಅಂತಲ್ಲ, ನಾವೊಂದು ಅವ್ರಿಗೆ ಜೊತೆಗೆ ಮೂವಿದ ಒಂದು ಭಾಗ ಆಗಿ ಹೋದ್ವಿ ಅಷ್ಟೇ. ಹಿಂದೆ ನೋಡ್ತಾ ಇರುವಂತಹ ಮನೆ, ನೀವು ಯಾರಾದರೂ ಸುಲೋಚನ ಫ್ರಮ್ ಸೋಮೇಶ್ವರ ಅಂತ ಒಂದು ಮೂವಿ ರಿಲೀಸ್ ಆಗಿದೆ. ಈ ಮೂವಿ ಯಾರಾದರೂ ನೋಡಿದರೆ ಈ ಮನೆ ಪಕ್ಕವರೆಗೆ ನೆನಪಿರ್ತದೆ. ಬಟ್ ಮನೆದು ಪೈಂಟ್ ಚೇಂಜ್ ಆಗಿದೆ. ಆ ಮೂವಿಯಲ್ಲಿ ಬಂದು ಈ ಮನೆ ಕಲರ್ ಬಂದು ಸಾಧಾರಣ ಒಂದು ಬ್ಲೂ ಕಲರಲ್ಲಿ ಇದು ಮಾಡಿದರು. ಬಟ್ ಇವಾಗ ಫುಲ್ ಚೇಂಜಸ್ ಮಾಡಿ ಕೊಟ್ಟಿದ್ದಾರಂತೆ ಅವರೇ. ಮೆರವಣಿಗೆಯಲ್ಲಿ ಬರುವ ಒಂದು ದೃಶ್ಯ ಇದೆ. ಅದು ಇದೇ ರಸ್ತೆಯಲ್ಲಿ ಮೆರವಣಿಗೆ ಬರುವಂಥದ್ದು ಇದೇ ರಸ್ತೆಯಲ್ಲಿ ಶೂಟ್ ಆಗೋದಿಲ್ಲ. ಮತ್ತೆ ಇಲ್ಲಿ ಕೂಡ ಶೂಟ್ ಆಗಿದೆ. ಇದು ಫುಲ್ ಚೇಂಜ್ ಮಾಡಿದ್ರು. ಈಗ ನೀವು ಈ ಮನೆಯನ್ನು ನೋಡ್ತಾ ಇದ್ದೀರಾ, ಇದು ಶೂಟಿಂಗ್ಗೋಸ್ಕರ ಅವರು ನಮ್ಮ ಮನೆಯನ್ನು ಏನಂದ್ರೆ ಒಂದು ತರ ಫುಲ್ ಚೇಂಜ್ ಮಾಡಿಬಿಟ್ಟು, ಪೈಂಟ್ ಇರ್ಬೋದು ಅಥವಾ ಒಳಗಿನ ದೃಶ್ಯ ನಾನು ಮತ್ತೆ ತೋರಿಸ್ತೇನೆ. ಈಗ ನೀವು ನೋಡುವುದಕ್ಕಿಂತಲೂ ಫಿಲ್ಮ್ ಅಲ್ಲಿ ನೋಡಿದಾಗ ಇದೇ ಮನೆನಾ ಅಂತ ನಿಮಗೆ ನನಗೆ ಬರುವ ಕನ್ಫ್ಯೂಷನ್ ಆಯ್ತು. ಕಲರ್ ಚೇಂಜ್ ಇದೆ. ಮತ್ತೆ ಇದು ಮೇಲ್ಛಾವಣಿಗೆಲ್ಲ ಸೋಗೆಲ್ಲ ಇದು ಹಾಕಿ ಅದು ಮಾಡಿ. ಮತ್ತೆ ನಮ್ದು 2 ಕಿಡ ಬಾಗಿಲಿದೆ, ಆ ಬಾಗಿಲನ್ನು ಮುಚ್ಚಿದ್ರು. ಫಿಲ್ಮಲ್ಲಿ ನೀವು ನೋಡಬಹುದು, ಫಿಲ್ಮಲ್ಲಿ ಅದು ಡೋರ್ ಕಾಣುದಿಲ್ಲ, ಕ್ಲೋಸ್ ಮಾಡಿದ್ರು. ಮತ್ತೆ ಅಲ್ಲಿಂದ ಇಲ್ಲಿ ಕೂಡ ಆಗಿದೆ, ಶೂಟ್ ಆಗಿದೆ. ಮತ್ತೆ ಇಲ್ಲಿಂದ ಒಳಗಿದೆ. ಮತ್ತೆ ಮೈನ್ ಫ್ರೇಮ್ ಅಲ್ಲಿ ಇರುವಂತದ್ದು ಕಾಲಿನ ಹಬ್ಬ ಇದೆ. ನೀವು ಮತ್ತೆ ಅದೊಂದು ಕಟ್ಟೆ ಇದೆ, ಕರೆಕ್ಟ್ ಆಗಿ ಗೊತ್ತಾಯ್ತು. ಹೌದೌದು, ಬನ್ನಿ ಒಳಗೆ ಹೋಗುವ. ಖಂಡಿತ ಬನ್ನಿ. ಒಂದು ಹೋಮ್ ಆಗುವಂತ ದೃಶ್ಯ ನೋಡಿದಿರ್ಬೋದು. ಅವರು ಬರೋದು ಭಟ್ರು ಬಂದು ಹೋಮ್ ಮಾಡಿ, ಅದು ಇಲ್ಲಿ ಈ ಲೊಕೇಶನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ನಮ್ಮ ತಂದೆಯ ಫೋಟೋ ಹಾಗೇನೆ ಇತ್ತು. ಮತ್ತೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು. ಇಲ್ಲೆಲ್ಲ ಅವರದ್ದು ಇದು ಮಾಡಿದ್ರು. ಇದೊಂದು ಮೈನ್ ಸೀನ್ ಇಲ್ಲೇ ಸೂಟ್. ಒಂದು ಹೋಮ ಸೀನ್. ಅವರು 4 ಜನ ಹೆಂಗಸರು ಇಲ್ಲೇ ಪ್ಲೇಸ್ ಅದು ನಾವು ನೋಡುವಾಗ ಒಂದು ಜಸ್ಟ್ ಒಂದು ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ಇರ್ಬೋದು. ಟ್ರೈಲರ್ ಅಲ್ಲಿ ಸ್ವಲ್ಪ ಇರೋದು. ಆ ಶೂಟು ನನಗೆ ನೆನಪಿದ್ದಾಗೆ ಒಂದು 3 ದಿನ ತಗೊಂಡಿದ್ದಾರೆ. ಇದಕ್ಕೋಸ್ಕರ ನಿಜವಾಗ್ಲೂ ಹೇಳಿ, ನಾನು ಆ ಫಿಲ್ಮ್ ಇದ್ದು ಒಂದು ಕಷ್ಟ ಏನಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಶೂಟಿಂಗ್ ಪ್ಲೇಸ್ಗೆ ನಾವು ಹೋಗ್ಬೇಕು. ಯಾಕಂದ್ರೆ ಒಂದೊಂದು ನಾವು ನೋಡುವಾಗ ಒಂದು ಸಣ್ಣ ದೃಶ್ಯ ಅದು ಜಸ್ಟ್ ಅದಕ್ಕೊಂದು ಯಾವುದು ಕೂಡ ಅಲ್ಲಿ ಆಚೆ ಈಚೆ ಆಗ್ಬಾರ್ದು. ಅವರು ಒಂದು ವೇಳೆ ಲಿಪ್ ಮೂಮೆಂಟ್ ಇರ್ಬೋದು ಅಥವಾ ಅವರ ಸಾರಿ ಏನಾದ್ರು ಡ್ರೆಸ್ ಆಚೆ ಈಚೆ ಆದರೆ ಅದು ಯಾವ್ದಾದ್ರು ತುಂಬ ಕಷ್ಟಪಡ್ತಾರೆ. ನಿಜವಾಗ್ಲೂ ಒಂದು ಫಿಲ್ಮ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಇದೆ. ನಿಜವಾದ ಶೂಟಿಂಗ್ ಅಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ತದೆ. ಹೌದು, ಖಂಡಿತ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಏನಾದ್ರು ಉಂಟಾ ಸರ್? ಇಲ್ಲೊಂದು ಪ್ರಮುಖ ದೃಶ್ಯ ಇದೆ. ಇಲ್ಲೊಂದು ಇಂಪಾರ್ಟೆಂಟ್ ದೃಶ್ಯ ಶೂಟ್ ಆಗಿರುವ, ನೀವು ನಿಂತ್ಕೊಂಡು ಅದೇ ಪ್ಲೇಸ್ ಅಲ್ಲಿ ಅಚ್ಚರಿಯಲ್ಲಿ ನೋಡುವಂತ ದೃಶ್ಯ ಇದೇ ಮೂಮೆಂಟ್ ಅಲ್ಲಿ ಪ್ಲೇಸ್ ಅಲ್ಲಿ ಶೂಟ್. ನಾವಿರುವಂತಹ ಪ್ಲೇಸ್ ಬಂದು ವೆರಿ ಇಂಪಾರ್ಟೆಂಟ್ ಸೀನ್. ಅಶೋಕ ಇದ್ದಂತಹ ರೂಮ್, ಇದೇ ರೂಮಲ್ಲಿ ಅಶೋಕ್ ಅವರಿದ್ರು. ಸರ್ ಹೇಳಿ ಯಾವ ತರ? ಖಂಡಿತ ಅಶೋಕನ್ನ ಈ ಶೂಟ್ ಆದ ರೂಮ್ ಅಂತ ಇದೆ ಒಂದು ಇಡೀ ಫಿಲ್ಮ್ ಇದ್ದು ಇಂಪಾರ್ಟೆಂಟ್ ಮೈನ್ ಇದು ಸೀನ್ ಅಂತ ದೃಶ್ಯ ಅಂತಾನೆ ಇದೆ ರೂಮಲ್ಲಿ ಶೂಟ್ ಆದ ಮತ್ತೆ ಒಂದು ತುಂಬಾ ಇಂಪಾರ್ಟೆಂಟ್ ದೃಶ್ಯ ಇಲ್ಲಿ ಇದೇ ಹಾಲಲ್ಲಿ ಈ ಕಾರಿಡಾರ್ ಅಲ್ಲೇ ಆ ಕಡೆ ಹೋಗುವಂತ. ಅದೇ ಒಂದು 10 ದಿವಸ ಏನು ತಗೊಂಡಿದ್ದಾರೆ ಅಂತ ಇದೇ ರೂಮ್ JP ಅವ್ರ ಮೈನ್ ಇದೇ ರೂಮಲ್ಲಿ. ನಾವಿವಾಗ ಈ ಮನೆಯಲ್ಲಿ ಶೂಟಿಂಗ್ ಆಗಿದೆ. ಬಟ್ ಮನೆಯವ್ರ ಹತ್ರ ಮಾತಾಡಿಸುವ ಯಾವ ಥರ ಇತ್ತು ಶೂಟಿಂಗ್ ಅನುಭವ ಕೇಳೋಣ. ಯಾಕಂದರೆ ಫಸ್ಟ್ ಟೈಮ್ ನಾನು ಕೇಳ್ಪಟ್ಟೆ ಮನೆಯಲ್ಲಿ ಅವರು ಮೂವಿ ಶೂಟಿಂಗ್ ಮಾಡಿದನ್ನು ಫಸ್ಟ್ ಟೈಮ್ ನೋಡಿರೋದು ಅಂತ. ಅವ್ರ ಹತ್ರ ಮಾಹಿತಿ ತಿಳಿಯೋಣ ಯಾವ ಥರ ಇತ್ತು ಅನುಭವ ಅವ್ರದ್ದು. ಸರ್ ಹೇಗಿತ್ತು ಶೂಟಿಂಗ್? ತೊಂದರೆ ಇಲ್ಲ. ಎಷ್ಟು ದಿನದಿಂದ ಬತ್ತಿತ್ತೇರು?
ಪತ್ತು ಒಂಜಿ ತಿಂಗೊಲ್ಲ ಒಂಜಿ 5 ದಿನ ಇತ್ತೇರು 5 ದಿನ ಇತ್ತರ ಎಂಚ ಕಾಂಟ್ಯಾಕ್ಟ್ ಪೂರ ನಿಕ್ಲೇನ್ ಮಲ್ತೆರ್ ಬಂದ ಮನ್ಮಥನ ಮುಖಾಂತರ ಕಾಂಟ್ಯಾಕ್ಟ್ ಆಯ್ತು ಅನ್ನ ಬತ್ತ ಹಿಡಿದು ಕೊಂಜಿ ಖುಷಿ ಅಂದು ಫ್ಯಾಮಿಲಿ ಖುಷಿ ಅಂದು ಒಂಜಿ ತಿಂಗಳ 10 ದಿನ ಅಕಲ್ನಾನೆ ಫುಡ್ಡು ಅಕಲ್ನಾನೆ ತಿಂಡಿ ತಿಂದೊಂದು ಮತ್ತೊಂದು ಐಟ ಇತ್ತ ಓಕೆ ಏತ್ ಖುಷಿ ನಿಕ್ಲೇನ್ ಒಂಜಿ ಇಲ್ಲಿ ಒಂಜಿ ಇಡೀ ಮೂವಿದ ಮೈನ್ ಸೀನ್ ಉಂಡು ಎಂಚ ಖುಷಿಯಾನ ಮಸ್ತ್ ಮಸ್ತ್ ಖುಷಿಯಾನ ಇಟ್ಟಾನ ಒಂಜಿ ಖುಷಿಯಾನ ಮಸ್ತ್ ಓಕೆ ರಾಜ್ ಬಿ ಶೆಟ್ಲ ಮೂಲೆ ಇತ್ತರ ಆರೊಂಜಿ ಮಲ್ಲ ಆರ್ಟಿಸ್ಟ್ ಆರ್ ಅರ್ಲೊಂಜಿ 5 ದಿನ ಒಟ್ಟು ಎಂಕ್ಲೊಟ್ಟಿಗೆ ನಂಚಿಂಜಿ ಎಂಕ್ಲು ಉಣ್ಣಾಗ ಅರ್ಲೊಂಜಿ ಅಲ್ಪ ಒಂಜಿ ಸೈಡ್ ನಿಕ್ಲೊಟ್ಟಿಗೆ ಬೇರೆ ತೊಂದರೆ ಮಾತಲ್ಲ ಪ್ರತಿ ಜೆಪೆನ್ನೆ ಪೂರ ಮೂಲೆ ಇತ್ತೆರ್ ಪೂರ ಒಟ್ಟಿಗೆ ಎಂಕ್ಲು ಒನಸ್ ಮಲ್ಪನಲ್ಲ ಅಕ್ಕಲದಲ್ಲ ಸಪೋರ್ಟ್ ಎಂಕ್ಲೊಟ್ಟಿಗೆ ಇಲ್ಲಲ್ಲಕ್ಕಲೆಕನೆ ಅಮ್ಮ ಎಂಚೆತ್ತನು ಇಲ್ಲ ಪೂರ ಒಟ್ಟಿಗೆ ಎಂಕ್ಲು ಗಂಜಿ ಒಣಸು ಪೂರ ತಿಂದೊಂದು ಪೂರ ಒಟ್ಟಿಗೆ ಇತ್ತು ಖುಷಿಯಾನ ಒಂಜಿ ಇಲ್ಲಿ ಒಂಜಿ ಪಿಕ್ಚರ್ ತೇರ ಪಿಕ್ಚರ್ಲ ತೂತ ಖುಷಿ ಅಂದ ಎಂಕ್ಲಿಗೆ ಮನೆ ಪೋದಿತ್ತ ಕುಡ್ಲಾಗೆ ಪೋದಿತ್ತ ಬೊಕ ತೊಂದರೆ ಇಜ್ಜಂದಾದ ಪಂಡ ಇಲ್ಲದಕ್ಕಲೆ ಕೊನೆ ಆತೊಂಜಿ ನಟ್ಟಿ ಇತ್ತೆರ ಅಮ್ಮ ಅಮ್ಮ ಅಂದಲೆ ಎತ್ತೊಂದು ಒಂಜಿ ಅಂಚಿಂಚಿ ಪೋನಾಗ ಎಂಕ್ಲೇನ್ ಪೋಡ್ಚಿ ಇಲ್ಲಲೆ ಉಂತಲೆ ಮುಲ್ಪನೆ ಬಂಡೊಂದು ಇತ್ತೇರು ಆತೊಂಜಿ ಖುಷಿ ಇಟ್ಟಿತ್ತೇರು ಹಿಂಗೆ ಫಸ್ಟ್ ಟೈಮ್ ತೋಪುನು ಶೂಟಿಂಗ್ ಪಂಡದ ಅದೊಂದೇ ಗೊತ್ತಿಜ್ಜಂಡು ಅಂಡ ಮಸ್ತ್ ಖುಷಿ ಆತನೆ ಜೋಕುಲೆನ್ ಪೂರ ಮಸ್ತ್ ಎಡ್ಡೆ ಅಂತಂದಿತ್ತೇರು ಜೋಕುಲ ಪೂರ ಮತ್ತೆ ಎಂಕುಲೆಲ್ಲ ಮಸ್ತ್ ಫ್ರೀ ಆದಿತ್ತೇರು ಮಸ್ತ್ ಖುಷಿ ಆತನೆ ಅವಿ ಶೂಟಿಂಗ್ ಪಂಡೆಂಕ್ಲೆ ದಾದಂದು ಫಸ್ಟ್ ಎಂಚ ಮನ್ಪೇರು ಪೂರ ಗೊತ್ತಿಜ್ಜಂಡು ಮೂಲ್ ಬತ್ತಿ ಫುಲ್ ಗೊತ್ತಾಂಡೆ ಅನುಭವ ಈ ಮೂವಿಯ ಫಸ್ಟ್ ಸೀನ್ ಕೂಡ ಇದೇ ಮನೆಯಲ್ಲಿ, ಲಾಸ್ಟ್ ಎಂಡಿಂಗ್ ಫಿನಿಶ್ ಕೂಡ ಇದೇ ಮನೆಯಲ್ಲಿ. ನಿಮಗೂ ಧನ್ಯವಾದಗಳನ್ನ, ಯಾಕಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ದುರ್ಗಾ ಕಕ್ಕೆಬದವು ತುಂಬ ದೇವಸ್ಥಾನದ ಎಲ್ಲ ವಿಚಾರ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಆಗ್ತಾ ಇದ್ದೀರಾ. ಈಗ ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಆದಂಥ ಇದೊಂದು ಚಿತ್ರವನ್ನು ತಮ್ಮ ನನಗೆ ತುಂಬ ಖುಷಿ ಆಗಿದೆ, ಯಾಕಂದರೆ ಇಂಥ ಚಲನಚಿತ್ರ ನಮ್ಮ ಊರಲ್ಲಿ ಶೂಟಿಂಗ್ ಖಂಡಿತ ನಾನು ಅದಕ್ಕೆ ಇಂಥ ಪ್ಲೇಸನ್ನು ತೋರಿಸುವ, ಮೈನ್ ಎಲ್ಲೆಲ್ಲ ಪಾರ್ಟ್ ಶೂಟಿಂಗ್ ಆಗಿದೆ ಅದರದ್ದು ತೋರಿಸುವ ಜನರಿಗೆ ನಮ್ಮ ಊರಲ್ಲಿ ಆದಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಖಂಡಿತ ಇದೊಂದು ನಿಮ್ಮ ಹೊಸ ಪ್ರಯತ್ನ. ಯಾಕಂದರೆ ಯಾರೂ ಕೂಡ ಒಂದು ಶೂಟಾದ ಮನೆಯನ್ನು ಇದು ಮಾಡಿ ಯೂಟ್ಯೂಬಲ್ಲಿ ನೋಡಲಿಲ್ಲ. ಸರಿ, ಎಲ್ಲ ವೀಕ್ಷಕರು ಖಂಡಿತವಾಗ್ಲೂ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಲನಚಿತ್ರವನ್ನು ಮಾತ್ರ ನೋಡಿ, ಎಲ್ಲರೂ ತಪ್ಪದೆ ನೋಡಿ, ಚಲನಚಿತ್ರ ಮಂದಿರಕ್ಕೆ ಹೋಗಿ ನೋಡಬೇಕು. ಖಂಡಿತ. ಧನ್ಯವಾದ.